ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕೇಂದ್ರ ಕರ್ನಾಟಕದ ಅತ್ಯಂತ ಪ್ರಮುಖ ಹಾಗೂ ಅತಿದೊಡ್ಡ ರೈಲು ಮೂಲಸೌಕರ್ಯ ಯೋಜನೆಗಳಲ್ಲಿ ಒಂದಾದ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಹೊಸ ರೈಲು ಮಾರ್ಗ ಯೋಜನೆಯ ಮೇ 2026ರ ಇತ್ತೀಚಿನ ಅಪ್ಡೇಟ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಬಹುಕಾಲದ ನಿರೀಕ್ಷೆಯ ರೈಲು ಮಾರ್ಗವು ತುಮಕೂರು, ಸಿರಾ, ಹಿರಿಯೂರು, ಚಿತ್ರದುರ್ಗ ಮತ್ತು ದಾವಣಗೆರೆಯನ್ನು ನೇರವಾಗಿ ಸಂಪರ್ಕಿಸುವುದರಿಂದ ಪ್ರಯಾಣದ ದೂರ ಕಡಿಮೆಯಾಗುವುದರ ಜೊತೆಗೆ ಪ್ರಯಾಣಿಕರು, ಕೈಗಾರಿಕೆಗಳು, ರೈತರು ಹಾಗೂ ಸರಕು ಸಾಗಣೆಗೆ ಉತ್ತಮ ಸಂಪರ್ಕವನ್ನು ಒದಗಿಸಲಿದೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯೋಜನೆಯ ಸಂಪೂರ್ಣ ಮಾಹಿತಿ, ಇತ್ತೀಚಿನ ಕಾಮಗಾರಿಗಳ ಪ್ರಗತಿ, ಭೂಸ್ವಾಧೀನದ ಸ್ಥಿತಿ, ಪೂರ್ಣಗೊಳ್ಳುವ ಸಾಧ್ಯತೆಯ ಸಮಯ ಮತ್ತು ಇನ್ನೂ ಹಲವು ಮಾಹಿತಿಗಳನ್ನು ತಿಳಿದುಕೊಳ್ಳಿ. ಯೋಜನೆಯ ಪರಿಚಯ. ತುಮಕೂರು, ಚಿತ್ರದುರ್ಗ, ದಾವಣಗೆರೆ ರೈಲು ಯೋಜನೆ ಸುಮಾರು 191 ಕಿಲೋಮೀಟರ್ ಉದ್ದದ ಹೊಸ ಬ್ರಾಡ್ಗೇಜ್ ರೈಲು ಮಾರ್ಗ ಯೋಜನೆಯಾಗಿದೆ. ಈ ರೈಲು ಮಾರ್ಗವನ್ನು ನೈಋತ್ಯ ರೈಲ್ವೆ ವತಿಯಿಂದ ಕರ್ನಾಟಕ ಸರ್ಕಾರ ಮತ್ತು ಭಾರತೀಯ ರೈಲ್ವೆ 50-50 ವೆಚ್ಚ ಹಂಚಿಕೆ ಆಧಾರದ ಮೇಲೆ ನಿರ್ಮಿಸಲಾಗುತ್ತಿದೆ. ಕೇಂದ್ರ ಕರ್ನಾಟಕದ ರೈಲು ಸಂಪರ್ಕವನ್ನು ಅಭಿವೃದ್ಧಿಪಡಿಸಲು ಮತ್ತು ಬೆಂಗಳೂರು, ಅರಸೀಕೆರೆ, ಹುಬ್ಬಳ್ಳಿ ಮಾರ್ಗದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಈ ಯೋಜನೆಯನ್ನು ಮಂಜೂರು ಮಾಡಲಾಗಿದೆ. ಈ ಮಾರ್ಗ ಪೂರ್ಣಗೊಂಡ ಬಳಿಕ ಬೆಂಗಳೂರು ಮತ್ತು ದಾವಣಗೆರೆಯ ನಡುವಿನ ರೈಲು ಪ್ರಯಾಣದ ದೂರವು ಸುಮಾರು 65 ಕಿಲೋಮೀಟರ್ಗಳಷ್ಟು ಕಡಿಮೆಯಾಗಲಿದೆ. ಮಾರ್ಗದ ವಿವರಗಳು. ಈ ಹೊಸ ರೈಲು ಮಾರ್ಗವು ಪ್ರಮುಖ ಪಟ್ಟಣಗಳು ಮತ್ತು ಪ್ರದೇಶಗಳ ಮೂಲಕ ಸಾಗಲಿದೆ. ತುಮಕೂರು, ಸಿರಾ, ಹಿರಿಯೂರು, ಚಿತ್ರದುರ್ಗ, ಭರಮಸಾಗರ, ದಾವಣಗೆರೆ. ಈ ಯೋಜನೆಯಲ್ಲಿ ಅನೇಕ ಹೊಸ ರೈಲು ನಿಲ್ದಾಣಗಳು, ಸೇತುವೆಗಳು, ರಸ್ತೆ ಮೇಲ್ಸೇತುವೆಗಳು ಹಾಗೂ ಲೆವೆಲ್ ಕ್ರಾಸಿಂಗ್ ನಿರ್ಮೂಲನೆ ಕಾಮಗಾರಿಗಳು ಸೇರಿವೆ. ಈ ರೈಲು ಮಾರ್ಗವು ಕೇಂದ್ರ ಕರ್ನಾಟಕದಲ್ಲಿ ಪ್ರಾದೇಶಿಕ ಆರ್ಥಿಕ ಅಭಿವೃದ್ಧಿ, ಕೈಗಾರಿಕಾ ಬೆಳವಣಿಗೆ, ಪ್ರವಾಸೋದ್ಯಮ ಮತ್ತು ಲಾಜಿಸ್ಟಿಕ್ಸ್ ಸಂಪರ್ಕಕ್ಕೆ ದೊಡ್ಡ ಮಟ್ಟದ ಉತ್ತೇಜನ ನೀಡಲಿದೆ. ಮೇ 2026ರ ಇತ್ತೀಚಿನ ಅಪ್ಡೇಟ್. ಈಗ ಈ ಮೆಗಾ ರೈಲು ಯೋಜನೆಯ ಮೇ 2026ರ ಇತ್ತೀಚಿನ ಅಪ್ಡೇಟ್ ಬಗ್ಗೆ ನೋಡೋಣ. ಇತ್ತೀಚಿನ ಮೂಲಸೌಕರ್ಯ ಮಾಹಿತಿಯ ಪ್ರಕಾರ ಯೋಜನೆ ಈಗ ಮಹತ್ವದ ನಿರ್ಮಾಣ ಹಂತವನ್ನು ಪ್ರವೇಶಿಸಿದೆ ಮತ್ತು ಹಲವು ವಿಭಾಗಗಳಲ್ಲಿ ಭೂಸ್ವಾಧೀನ ಹಾಗೂ ನಾಗರಿಕ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಇಂಡಿಯಾ ಇನ್ವೆಸ್ಟ್ಮೆಂಟ್ ಗ್ರಿಡ್ ಪೋರ್ಟಲ್ನಲ್ಲಿ ಯೋಜನೆಯ ಸ್ಥಿತಿಯನ್ನು ಟೆಂಡರ್ ಪ್ರಶಸ್ತಿ ಎ ಎಂದು ಉಲ್ಲೇಖಿಸಲಾಗಿದ್ದು, ಅಧಿಕೃತ ಗುರಿ ಪೂರ್ಣಗೊಳಿಸುವ ದಿನಾಂಕವನ್ನು ಡಿಸೆಂಬರ್ 2027 ಎಂದು ನಮೂದಿಸಲಾಗಿದೆ. ಇದರ ನಡುವೆ ನೈಋತ್ಯ ರೈಲ್ವೆ ತುಮ್ಮರಾಜನಹಳ್ಳಿ ಮತ್ತು ತಾವರೆಕೆರೆ ನಡುವಿನ ಪ್ರಮುಖ ವಿಭಾಗಕ್ಕೆ ಎನ್ಎಸ್ವಿ ಇಂಟರ್ನ್ಯಾಷನಲ್ ಅನ್ನು ಪ್ರಾಧಿಕಾರದ ಇಂಜಿನಿಯರ್ ಆಗಿ ನೇಮಿಸಿದೆ. ಈ ನೇಮಕಾತಿಯನ್ನು ಮಹತ್ವದ ಹೆಜ್ಜೆ ಎಂದು ಪರಿಗಣಿಸಲಾಗುತ್ತಿದೆ, ಏಕೆಂದರೆ ಇದು ಕಾಮಗಾರಿಗಳ ಮೇಲ್ವಿಚಾರಣೆ ಮತ್ತು ನಿಗಾವಹಿಸುವ ಕಾರ್ಯಗಳು ಸಕ್ರಿಯವಾಗಿವೆ ಎಂಬುದನ್ನು ದೃಢಪಡಿಸುತ್ತದೆ. ಭೂಸ್ವಾಧೀನದ ಸ್ಥಿತಿ. ಈ ಯೋಜನೆಗೆ ಭೂಸ್ವಾಧೀನವೇ ಅತಿ ದೊಡ್ಡ ಸವಾಲುಗಳಲ್ಲಿ ಒಂದಾಗಿದೆ. ಇತ್ತೀಚಿನ ಮಾಹಿತಿಯ ಪ್ರಕಾರ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ರೈಲು ಮಾರ್ಗಕ್ಕೆ ಸುಮಾರು 85% ಭೂಸ್ವಾಧೀನ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ. ಆದರೆ ಕೆಲವು ಭಾಗಗಳಲ್ಲಿ, ವಿಶೇಷವಾಗಿ ತುಮಕೂರು ಮತ್ತು ಚಿತ್ರದುರ್ಗ ಪ್ರದೇಶಗಳ ಬಳಿ, ಇನ್ನೂ ಕೆಲವು ಭೂಸ್ವಾಧೀನ ಹಾಗೂ ಅರಣ್ಯ ಅನುಮತಿ ಸಂಬಂಧಿತ ಸಮಸ್ಯೆಗಳು ಬಾಕಿ ಉಳಿದಿವೆ. ಉಳಿದ ಪ್ರಕ್ರಿಯೆಯನ್ನು ವೇಗಗೊಳಿಸಲು ರೈಲ್ವೆ ಅಧಿಕಾರಿಗಳು ಮತ್ತು ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ನಿರಂತರವಾಗಿ ಪರಿಶೀಲನಾ ಸಭೆಗಳನ್ನು ನಡೆಸುತ್ತಿದ್ದಾರೆ. ಕಾಮಗಾರಿಗಳ ಪ್ರಗತಿ. ಈಗ ಮಾರ್ಗದ ಅನೇಕ ಭಾಗಗಳಲ್ಲಿ ನಿರ್ಮಾಣ ಚಟುವಟಿಕೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ಸಿರಾ, ಹಿರಿಯೂರು, ಭರಮಸಾಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಣ್ಣು ಕಾಮಗಾರಿ, ರೈಲು ಅಡಿಪಾಯ ನಿರ್ಮಾಣ, ಸೇತುವೆ ನಿರ್ಮಾಣ ಹಾಗೂ ಟ್ರ್ಯಾಕ್ ಸಿದ್ಧತಾ ಕಾರ್ಯಗಳು ಪ್ರಗತಿಯಲ್ಲಿವೆ. ಹಲವಾರು ಸ್ಥಳೀಯ ರೈಲು ಅಭಿಮಾನಿಗಳ ವಿಡಿಯೋಗಳು ಮತ್ತು ಗ್ರೌಂಡ್ ವರದಿಗಳಲ್ಲಿ ಕೆಲವು ಭಾಗಗಳಲ್ಲಿ ರೈಲು ಇಂಬ್ಯಾಂಕ್ಮೆಂಟ್ ಹಾಗೂ ಟ್ರ್ಯಾಕ್ ಬೆಡ್ ಸಿದ್ಧತಾ ಕಾಮಗಾರಿಗಳು ನಡೆಯುತ್ತಿರುವುದು ಕಾಣಿಸಿದೆ. ವರದಿಗಳ ಪ್ರಕಾರ ದಾವಣಗೆರೆ, ಚಿತ್ರದುರ್ಗ ಭಾಗದ ಹೆಬ್ಬಾಳು ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಬಳಿ ಕೆಲವು ಒಳನಾಡು ವಿಭಾಗಗಳಲ್ಲಿ ಟ್ರ್ಯಾಕ್ ಹಾಸುವ ಕೆಲಸವೂ ಆರಂಭವಾಗಿದೆ. ಬಾಕಿ ಉಳಿದ ವಿಭಾಗಗಳನ್ನು ಆದ್ಯತೆಯ ಮೇಲೆ ಪೂರ್ಣಗೊಳಿಸಲು ರೈಲ್ವೆ ಸಚಿವಾಲಯ ಗುತ್ತಿಗೆದಾರರಿಗೆ ಕೆಲಸದ ವೇಗ ಹೆಚ್ಚಿಸಲು ಸೂಚಿಸಿದೆ. ರೈಲ್ವೆ ಸಚಿವರ ಮಹತ್ವದ ಹೇಳಿಕೆ. ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ. ಸೋಮಣ್ಣ ಇತ್ತೀಚೆಗೆ ತುಮಕೂರು, ದಾವಣಗೆರೆ ನೇರ ರೈಲು ಮಾರ್ಗವನ್ನು ಮುಂದಿನ 2 ವರ್ಷಗಳಲ್ಲಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆ ಕರ್ನಾಟಕಕ್ಕೆ ಅತ್ಯಂತ ಮಹತ್ವದ್ದಾಗಿದ್ದು, ಕಾಮಗಾರಿಗಳ ಪ್ರಗತಿಯನ್ನು ಪರಿಶೀಲಿಸಲು ನಿಯಮಿತ ತಪಾಸಣೆಗಳನ್ನು ನಡೆಸಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ವಿಳಂಬವನ್ನು ತಪ್ಪಿಸಲು ಬಾಕಿ ಇರುವ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕರ್ನಾಟಕ ಸರ್ಕಾರ ವೇಗಗೊಳಿಸಬೇಕು ಎಂದು ಸಚಿವರು ಹೇಳಿದ್ದಾರೆ. ಈ ಯೋಜನೆ ಏಕೆ ಮಹತ್ವದ್ದು? ಈ ರೈಲು ಮಾರ್ಗವು ಕೇಂದ್ರ ಕರ್ನಾಟಕದ ಸಂಪರ್ಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಪರಿವರ್ತಿಸುವ ನಿರೀಕ್ಷೆಯಿದೆ. ಈ ಮಾರ್ಗ ಕಾರ್ಯಾರಂಭವಾದ ನಂತರ ಬೆಂಗಳೂರು ಮತ್ತು ದಾವಣಗೆರೆ ನಡುವಿನ ಪ್ರಯಾಣದ ದೂರವು ಗಮನಾರ್ಹವಾಗಿ ಕಡಿಮೆಯಾಗಲಿದೆ.
ತುಮಕೂರು, ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಿಗೆ ಉತ್ತಮ ರೈಲು ಸಂಪರ್ಕ ದೊರೆಯಲಿದೆ. ಕೈಗಾರಿಕೆಗಳು ಮತ್ತು ಕೃಷಿ ಕ್ಷೇತ್ರದ ಸರಕು ಸಾಗಣೆ ಸುಧಾರಿಸಲಿದೆ. ಹೊಸ ವ್ಯಾಪಾರ ಹಾಗೂ ಕೈಗಾರಿಕಾ ಅವಕಾಶಗಳು ಬೆಳೆಯುವ ಸಾಧ್ಯತೆಯಿದೆ. ಪ್ರಯಾಣಿಕ ರೈಲು ಸೇವೆಗಳು ಇನ್ನಷ್ಟು ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬಹುದು. ಈ ಯೋಜನೆಯಿಂದ ಈಗಿರುವ ರೈಲು ಮಾರ್ಗಗಳ ಮೇಲಿನ ಒತ್ತಡವು ಕಡಿಮೆಯಾಗುವ ನಿರೀಕ್ಷೆಯಿದೆ. ಭವಿಷ್ಯದ ನಿರೀಕ್ಷಿತ ರೈಲು ಸೇವೆಗಳು. ಈ ಮಾರ್ಗ ಪೂರ್ಣಗೊಂಡ ನಂತರ ಹಲವಾರು ಪ್ರಯಾಣಿಕ ಹಾಗೂ ಎಕ್ಸ್‌ಪ್ರೆಸ್ ರೈಲುಗಳು ಈ ಹೊಸ ನೇರ ಕಾರಿಡಾರ್ ಅನ್ನು ಬಳಸುವ ಸಾಧ್ಯತೆಯಿದೆ. ಸಂಭಾವ್ಯ ಸೇವೆಗಳು. ಬೆಂಗಳೂರು, ದಾವಣಗೆರೆ ಎಕ್ಸ್‌ಪ್ರೆಸ್ ತುಮಕೂರು, ಚಿತ್ರದುರ್ಗ ಮಾರ್ಗವಾಗಿ ಬೆಂಗಳೂರು, ಹುಬ್ಬಳ್ಳಿ ರೈಲುಗಳು ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮಾರ್ಗವಾಗಿ ಮೆಮು ಮತ್ತು ಡೆಮು ಪ್ರಾದೇಶಿಕ ರೈಲುಗಳು. ಸರಕು ಹಾಗೂ ಲಾಜಿಸ್ಟಿಕ್ಸ್ ರೈಲು ಸೇವೆಗಳು. ಈ ಮಾರ್ಗವು ಭವಿಷ್ಯದಲ್ಲಿ ಉತ್ತರ ಕರ್ನಾಟಕ ಭಾಗಗಳಿಗೆ ಸಂಪರ್ಕವನ್ನು ಇನ್ನಷ್ಟು ಸುಧಾರಿಸಲು ಸಹಾಯಕವಾಗಬಹುದು. ಗುರಿ ಪೂರ್ಣಗೊಳಿಸುವ ಅವಧಿ ಮೇ 2026ರ ಸ್ಥಿತಿಗತಿಗಳ ಪ್ರಕಾರ. ಭೂಸ್ವಾಧೀನ ಬಹುತೇಕ ಪೂರ್ಣ. ಟೆಂಡರ್ ಕಾಮಗಾರಿಗಳು ಮಂಜೂರು. ನಾಗರಿಕ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಟ್ರ್ಯಾಕ್ ಅಡಿಪಾಯ ನಿರ್ಮಾಣ ಅನೇಕ ವಿಭಾಗಗಳಲ್ಲಿ ಮುಂದುವರಿಯುತ್ತಿದೆ. ಪ್ರಸ್ತುತ ಅಧಿಕೃತ ಗುರಿ ಪೂರ್ಣಗೊಳಿಸುವ ಅವಧಿ ಡಿಸೆಂಬರ್ 2027 ಆಗಿದ್ದು, ಕೆಲವು ಭಾಗಗಳು ಕಾಮಗಾರಿಗಳ ಪ್ರಗತಿಯನ್ನು ಅವಲಂಬಿಸಿ ಅದಕ್ಕೂ ಮುಂಚೆಯೇ ಕಾರ್ಯಾರಂಭ ಮಾಡಬಹುದು. ಸಮಾರೋಪ. ಒಟ್ಟಾರೆ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಹೊಸ ರೈಲು ಮಾರ್ಗ ಯೋಜನೆ ಹಲವು ವರ್ಷಗಳ ವಿಳಂಬದ ನಂತರ ಈಗ ಸ್ಪಷ್ಟವಾದ ಪ್ರಗತಿಯನ್ನು ಕಾಣುತ್ತಿದೆ. ನಿರ್ಮಾಣ ಚಟುವಟಿಕೆಗಳು ವೇಗ ಪಡೆಯುತ್ತಿರುವುದು, ಭೂಸ್ವಾಧೀನ ಪ್ರಕ್ರಿಯೆ ಅಂತಿಮ ಹಂತ ತಲುಪಿರುವುದು ಮತ್ತು ನೈಋತ್ಯ ರೈಲ್ವೆ ಹಾಗೂ ರೈಲ್ವೆ ಸಚಿವಾಲಯದಿಂದ ನಿರಂತರ ಮೇಲ್ವಿಚಾರಣೆ ನಡೆಯುತ್ತಿರುವುದರಿಂದ ಈ ಮಹತ್ವದ ರೈಲು ಕಾರಿಡಾರ್ ನಿಧಾನವಾಗಿ ವಾಸ್ತವವಾಗುತ್ತಿದೆ. ಈ ಯೋಜನೆ ಪೂರ್ಣಗೊಂಡ ಬಳಿಕ ಇದು ಕೇಂದ್ರ ಕರ್ನಾಟಕದ ಪ್ರಮುಖ ರೈಲು ಬೆನ್ನೆಲುಬಾಗಿ ರೂಪುಗೊಂಡು ಪ್ರಯಾಣಿಕರು ಹಾಗೂ ಸರಕು ಸಾಗಣೆಗೆ ದೊಡ್ಡ ಮಟ್ಟದ ಸಂಪರ್ಕ ಸುಧಾರಣೆಯನ್ನು ತಂದುಕೊಡಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.